ಸರ್, ಈಗ ನಮ್ಮ ಅಭಿಪ್ರಾಯ, ನಮಗೂ ಅವಕಾಶ ಮಾಡಿಕೊಡಿ, ನಮ್ಮ ಜಿಲ್ಲೆಗೆ ಅವರು ಕಷ್ಟಪಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಆದ್ರೆ ಅಂತಿಮವಾಗಿ ತೀರ್ಮಾನ ಮಾಡೋದು ಹೈಕಮಾಂಡ್. ಈ ವಿಚಾರವಾಗಿ ನೀವೇನು ಡೆಲ್ಲಿಗೆ ಹೋಗೋದು? ನನಗೆ ಹೇಳಿಲ್ವಾ, ನನಗೇನು ಡೆಲ್ಲಿಗೆ ಹೋಗೋ ಇದು ಕಾಣ್ತಾ ಇಲ್ಲ. ಹಂಗೇನಾರ ಬಂದು ಹೈಕಮಾಂಡ್ ಅವ್ರ ಹತ್ರ ಏನಾರ ವಿಚಾರಗಳು ಏನೋ ವಿದ್ಯಮಾನಗಳಿದ್ರೆ ಹೋಗಿ ಚರ್ಚೆ ಮಾಡ್ಬೇಕು ಅಂದ್ರೆ ಹೋಗಿ ಚರ್ಚೆ ಮಾಡಿ. ಯಾವ ರೀತಿ ವಿಶ್ಲೇಷಣೆ ಮಾಡಾಗ್ತಿದೆ ಅಂದ್ರೆ ಸರ್, ಸುಮ್ಮನೆ ಕೂತ್ಕೊಂಡು ಕೂಡ ಹಾಗಾಗಿ ಹೋಗಿ ಮಾತುಕತೆ ನಡೆಸಿದ್ರೆ ಸಿಗ್ಬೋದು ಅನ್ನೋದು. ಆಯ್ತು, ನಿಮ್ ಮಾಧ್ಯಮದವರ ಅಭಿಪ್ರಾಯನೂ ಸಹ ಮಾಡಿ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಹೋಗ್ಬಿಡ್ತೀನಿ. ಯೋಚನೆ ಮಾಡಿಲ್ಲ ಸರ್, ನಾನು ಯೋಚನೆ ಮಾಡಿ ಸರ್ ಮಾತುಕತೆ ಆಗಿತ್ತು ಅಂತ ಹೇಳಿ ಸರ್, 2 ವರ್ಷ ಆಗಿ ನಿನ್ನೆ ಆಗಿದೆ ಸರ್. ನಾನು ಹೇಳಿದ್ದೀನಿ, ನಾನು ಅದಕ್ಕೆ ತುಂಬಾ ಚಿಕ್ಕವನ ಆ ವಿಚಾರದಲ್ಲಿ. ಅದ್ ಮಾತುಕತೆ ನಮ್ಮ ಮುಂದೆ ಏನಾಗಿರೋದಲ್ಲ. ಏನ್ ಮಾತುಕತೆ ಆಡೋರು ನಮಗ್ ಗೊತ್ತಿಲ್ಲ. ಅದು ಹೈಕಮಾಂಡ್ ಅವ್ರು ಮಾಡ್ತಾರೆ ಬಿಡಿ. ನೀವು ಮಾಧ್ಯಮದವರೇ ಮಾತುಕತೆ ಮಾಡ್ಬಿಟ್ಟಿದ್ದೀರಪ್ಪ ಎಲ್ಲ. ನೀವೇ ಮಾತುಕತೆ, ನಿಮ್ದೇ ತೀರ್ಮಾನ, ನಿಮ್ದೇ ಪ್ರಶ್ನೆ, ನಿಮ್ಗೆ ಉತ್ತರ ಎಲ್ಲ ನಿಮ್ದೇನೆ. ಸುದ್ದಿಗೋಷ್ಠಿ ಮಾಡ್ತಾ ಇದ್ದಾರೆ, ಮಾತನ್ನ ಉಳಿಸ್ಕೋಬೇಕು ಸಿಎಂ ಅಂತ ಹೇಳ್ತಾ ಇದ್ದಾರೆ. ಯಾವ ನಾಯಕರು ಮಾಡೋರೆ? ಅವ್ರ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ತಪ್ಪೇನಿಲ್ಲ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಸರ್, ಅದನ್ನೇ ವಿಶ್ಲೇಷಣೆ ಮಾಡೋದು ಸರ್. ಯಾರು ನೀವು ಮಾಧ್ಯಮದವ್ರು ವಿಶ್ಲೇಷಣೆ ಮಾಡಿ, ನಮ್ಗೆ ವಿಶ್ಲೇಷಣೆ ಮಾಡ್ತೀರಾ? ನೀವು ಅವ್ರ ಮುಂದೆ ಕೂತ್ಕೊಂಡು ವಿಶ್ಲೇಷಣೆ ಮಾಡಿ. ನೀವು ಆ ವಿಚಾರನ ನಮ್ ವಿಶ್ಲೇಷಣೆ ಮಾಡಿ ಅಂದ್ರೆ ಅವ್ರ ತಲೆ ಏನದು? ನಾವು ಹೇಳಿದ್ವಲ್ಲಪ್ಪ, ನಮ್ ನಾಯಕರಲ್ಲ ಅಂತ ನಾವೇನು ಅಳ್ಕೊಂಡಿದ್ದೀವ. ಅವ್ರ ಹತ್ರ ನೀವು ಅವ್ರು ಯಾವ ಹಿನ್ನೆಲೆಯಲ್ಲಿ ಹೇಳೋರು ಅದನ್ನ ನೀವು ವಿಶ್ಲೇಷಣೆ ಅಲ್ಲಿ ಕೂತ್ಕೊಂಡು ಮಾಡ್ಬೇಕು ಅವ್ರನ್ನ. ಸುರೇಶ್, ನಿಮ್ಮ ಹತ್ರ ಏನಾದ್ರು ಡಿ.ಕೆ. ಶಿವಕುಮಾರ್ ಬಗ್ಗೆ ಹೇಳ್ಕೊಂಡಿದ್ರ ಅಂತ ಹೇಳಿ? ಡಿ.ಕೆ. ಶಿವಕುಮಾರ್ ಅವರು ಯಾರು ಬಾಯಿ ಮುಚ್ಕೊಂಡು ಇರ್ರಪ್ಪ ನೀವು. ಏನ್ ಮುಖ್ಯಮಂತ್ರಿ ಮಾಡೋರಲ್ಲ ನೀವು. ಅವೆಲ್ಲ ನಿಮ್ಗೆ ಆಗ್ಬೇಕು. ನೀವು ಅವೆಲ್ಲ ಯಾಕೆ ಮಾತಾಡ್ತೀರಾ? ಪಾರ್ಟಿ ಚೌಕಟ್ಟಿನಲ್ಲೆಲ್ಲ ಆಗ್ತದೆ, ಸುಮ್ಮನೆ ಇರಿ ಅಂತ ಹೇಳೋದು. ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಸರ್. ಹಾಗಿದ್ರೆ ನಿಂಗೆ ಕೆಟ್ಟದಾಗದೆ ಅಂತ ಹೇಳೋರು, ಒಳ್ಳೇದಾಗಿದೆ. ಹೇಳಿದ್ರು ಸರ್. ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ರೈತ ಶಾಸಕರು ಒಂದು ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಸರ್. ಒಳ್ಳೆ ಬೆಳವಣಿಗೆ ಅಲ್ಲ ಇದು. ಅವರು ಒಂದ್ ಮೀಟಿಂಗ್ ಮಾಡಿದ್ರೆ ನಾವು ಒಂದ್ ಮೀಟಿಂಗ್ ಮಾಡೋದು, ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ. ಪಕ್ಷಕ್ಕೆ ಹಾನಿ ಆಗ್ತದೆ. ಅದ್ರ ಬದಲು ಹೈಕಮಾಂಡ್ ಸೂಕ್ತ ನಿರ್ಧಾರ ತಗೋಬೇಕು ಅಂತ ನನ್ನ ಅಭಿಪ್ರಾಯ. ಬಣಗಳಾಗ್ಬಿಟ್ಟಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ನನಗ್ ಗೊತ್ತಿಲ್ಲ ಅದು. ನೀವ್ ಹೇಳಿದ್ದೀಗ, ಈಗ ನೀವ್ ಹೇಳಿದ್ದು ಡಿ.ಕೆ. ಶಿವಕುಮಾರ್ ಅವರು ಎಲ್ರಿಗೂ ಹೇಳಿದ್ದಾರೆ. ಯಾರು ಕೂಡ ನಮ್ಮ ಈ ವಿಚಾರವಾಗಿ ಚರ್ಚೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಚರ್ಚೆ ನಡುವೆ ಅಹಿಂದ ಸಮಾವೇಶ ಮಾಡೋದಕ್ಕೆ ಕೂಡ ಮುಂದಾಗ್ತಿದ್ದಾರೆ. ಮಾಡ್ಲಿ ರೀ, ನಮ್ಮ ಪಕ್ಷ ಗಟ್ಟಿ ಆಗ್ಬೇಕಲ್ವೇನ್ರಿ? ಅಹಿಂದ ವರ್ಗದ ಓಟು ನಮ್ಗೆ ಬೇಕಲ್ಲಪ್ಪ. ಮೇಜರ್ ಕಮ್ಯುನಿಟಿ ಜೊತೆಗೆ ಮೇಜರ್ ಕಮ್ಯುನಿಟಿಗೆ ಇದ್ಬಿಡಕಾಯ್ತದ? ಅಹಿಂದಗಳು ಬೇಕು. ಬದಲಾವಣೆ ವಿಚಾರ ಸಂದರ್ಭದಲ್ಲಿ ಸರ್, ಅದಕ್ಕೂ ಇದಕ್ಕೂ ಯಾಕೆ ತಾಳಿ ಹಾಕ್ತೀರಾ? ನೇನು ಅಹಿಂದ ಸಮಾವೇಶ ಮಾಡ್ಬಿಟ್ರೆ ಈಗ ನಾವು ಮೇಜರ್ ಕಮ್ಯುನಿಟಿ ಸಮಾವೇಶ ಮಾಡ್ಬಿಟ್ರೆ ಹಂಗಾರೆ ಸಿಎಂ ಬದಲಾವಣೆ ವಿಚಾರ ಮಾಡ್ತಾರೆ ಅಂತ ನೀವು ಪಕ್ಷ ಬಲವರ್ತನೆ ಮಾಡ್ತಾರೆ. ಸರ್, 2.5 ವರ್ಷ ಪೂರೈಸಿದೆ. ಇಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಅಲ್ಲೋಗೋದು, ಇಲ್ಲೊಂದಷ್ಟು ಜನ ಈ ತರ ಬೇಡಿಕೆ ಇಡೋದು, ಇದು ಗೊಂದಲ ಅಲ್ವಾ ಪಕ್ಷದಲ್ಲಿ? ಅದನ್ನೇ ಅಂತಿಮ ಮಾಡಿ ಅಂತ ನಾವು ಹೈಕಮಾಂಡ್ ನಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಸರ್, ಅಂದ್ರೆ ಅಲ್ಲೋಗಿ ಮಾಡ್ತಾರೆ, ಇಲ್ಲೇ ಮಾಡ್ತಾರೆ. ನಿಮ್ ಮುಖಾಂತರ ನೀವ್ ಹೇಳ್ತಾ ಇದ್ರಲ್ಲ ಗೊಂದಲ ಅಂತ, ಅದಕ್ಕೆ ನಿಮ್ ಮುಖಾಂತರ ನೀವು ಹೇಳ್ತಕ್ಕಂಥದ್ರ ಮುಖಾಂತರ ನಾವು ಅಲ್ಲಿಗೆ ಮಾಧ್ಯಮದ ಮುಖಾಂತರ ಆಗಿದ್ರೆ ಮನವಿ ಮಾಡ್ತಾ ಇದೀವಿ. ಹೇಳೋದೇನಿಲ್ಲ, ಮನವಿ. ಈ ತರ ಏನಾರು ಇದ್ರೆ, ನನಗೆ ಗೊತ್ತಿಲ್ಲ ಈ ತರ ಬೆಳವಣಿಗೆಗಳಿಲ್ಲ, ಏನಾರು ಈ ತರ ಬೆಳವಣಿಗೆಗಳಿದ್ರೆ ಇದಕ್ಕೆ ಒಂದು ಸೂಕ್ತವಾದಂತ ಇತಿಶ್ರೀನ ಹೈಕಮಾಂಡ್ ಆಡ್ಬೇಕು ಅಂತ ಮನವಿ ಮಾಡಿ.